ಶ್ರೀಗುರುಭ್ಯೋ ನಮಃ. ಹರಿ ಓಂ. ಪ್ರಣಮತ್ಕಾಮಧೇನುಂಚ ಭಜತ್ಸುರತರೂಪಮಂ ಶ್ರೀಭಾವಬೋಧಕೃತ್ಪಾದ ಚಿಂತಾಮಣಿಮುಪಾಸ್ಮಹೆ. ರಘುತ್ತಮತೀರ್ಥ ಶ್ರೀಪಾದಂಗಳವರ ಆರಾಧನೆಯ ಪವಿತ್ರ ಸಂದರ್ಭದಲ್ಲಿ ಗುರುಗಳ ಅನುಗ್ರಹವನ್ನು ಪಡೆಯುವುದಕ್ಕೆ ಸಮಸ್ತ ಭಕ್ತವೃಂದ ಎಲ್ಲ ಸೇರಿ ಆ ಗುರುಗಳ ಸ್ತೋತ್ರವನ್ನು 1 ಕೋಟಿ ಸಂಖ್ಯೆಯಲ್ಲಿ ಪಾರಾಯಣವನ್ನು ಮಾಡಿ ಸಮರ್ಪಣೆ ಮಾಡಬೇಕು ಅನ್ನುವಂತಹ ಒಂದು ಶುಭ ಸಂಕಲ್ಪ. 1 ವರ್ಷದ ಸುದೀರ್ಘವಾದ ಈ ಅವಧಿಯಲ್ಲಿ ಎಲ್ಲ ಭಗವದ್ಭಕ್ತರೂ ಕೂಡ ಅತ್ಯಂತ ಭಕ್ತಿ ಶ್ರದ್ಧೆಗಳಿಂದ ಈ ಸ್ತೋತ್ರದ ಪಾರಾಯಣವನ್ನು ಅವಶ್ಯವಾಗಿ ಮಾಡಬೇಕು. ರಘುತ್ತಮತೀರ್ಥ ಶ್ರೀಪಾದಂಗಳವರ ಮಹಿಮೆ ಅಪಾರವಾದದ್ದು. ನಿರಂತರವಾಗಿ ಅವರು ಮಾಡಿದಂತಹ ಶಾಸ್ತ್ರಗಳ ಪಾಠ ಪ್ರವಚನವೆಂಬಂತಹ ತಪಸ್ಸು, ಗ್ರಂಥಗಳ ವ್ಯಾಖ್ಯಾನ, ಪಾಠ ಪ್ರವಚನಗಳು, ನಿರಂತರವಾದ ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಪೂಜೆ, ಈ ಎಲ್ಲ ತಪಸ್ಸಿನಿಂದ ಭಕ್ತರು ಬೇಡಿದ ಇಷ್ಟಾರ್ಥಗಳನ್ನು ಕೊಡುವಂತಹ ಕಲ್ಪವೃಕ್ಷ ಕಾಮಧೇನುಗಳು ಅಂತ ಪ್ರಸಿದ್ಧರಾದವರು. ಪ್ರಣಮತ್ ಕಾಮಧೇನುಂಚ ಭಜತ್ ಸುರತರೂಪಮಂ. ಅಷ್ಟು ಮಾತ್ರ ಅಲ್ಲ, ಚಿಂತಾಮಣಿಯಂತೆ ಬೇಡಿದ ಇಷ್ಟಾರ್ಥಗಳನ್ನು ಕೊಡುವವರು ಅಂತ. ಶ್ರೀ ಭಾವಬೋಧಕೃತ್ಪಾದ ಚಿಂತಾಮಣಿ ಮುಪಾಸ್ಮಹೆ ಅಂತ ಅವರ ಬಗ್ಗೆ ಆ ಒಂದು ವರ್ಣನೆಯನ್ನು ನಾವು ಕೇಳುತ್ತೇವೆ. ಸಹಸ್ರಾರು ಭಕ್ತರ ಅನುಭವವೂ ಇದೆ. ಅನಾರೋಗ್ಯದಿಂದ ಬಳಲುವವರು, ಕೌಟುಂಬಿಕವಾದ ಸಮಸ್ಯೆ, ಆರ್ಥಿಕವಾದ ಸಮಸ್ಯೆ, ಉದ್ಯೋಗದ ಸಮಸ್ಯೆ, ಸಂತಾನದ ಅಪೇಕ್ಷೆ ಇದ್ದವರು, ಹೀಗೆ ಅನೇಕ ಉದ್ದೇಶಗಳಿಂದ ಅವರ ಸೇವೆಯನ್ನು ಮಾಡಿದವರಿಗೆ ಎಲ್ಲ ಇಷ್ಟಾರ್ಥಗಳು ಪೂರ್ಣವಾದದ್ದು ಸಾವಿರಾರು ಉದಾಹರಣೆಗಳಿವೆ. ಅಂತಹ ಮಹಾನುಭಾವರ ಅನುಗ್ರಹವನ್ನು ಪಡೆದುಕೊಂಡು ಅವರ ಅನುಗ್ರಹದಿಂದ ಅವರ ಗ್ರಂಥಗಳು, ಶ್ರೀಮದ್ ಟೀಕಾಕೃತ್ಪಾದರ ಗ್ರಂಥಗಳು, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಗ್ರಂಥಗಳ, ಮಹಾಭಾರತ, ರಾಮಾಯಣ, ಭಾಗವತಾದಿ ಸಚ್ಛಾಸ್ತ್ರಗಳ ಯಥಾರ್ಥವಾದ ಜ್ಞಾನ ನಮಗೆ ಬರಬೇಕು. ಸಾಧನೆಗೆ ಬರುವ ಎಲ್ಲ ವಿಘ್ನಗಳ ಪರಿಹಾರ ಆಗಬೇಕು. ಸರ್ವತೋಮುಖವಾಗಿ ಅಭಿವೃದ್ಧಿಯಾಗಬೇಕು ಅನ್ನುವಂತಹ ಶುಭ ಸಂಕಲ್ಪದಿಂದ ಇಡೀ ರಾಷ್ಟ್ರಕ್ಕೇನೆ ಕಲ್ಯಾಣ ಆಗಬೇಕು. ಎಲ್ಲ ಕಡೆಗೆ ಸನಾತನ ಧರ್ಮದ ಅಭಿವೃದ್ಧಿಯಾಗಬೇಕು, ವಿಷ್ಣು ಭಕ್ತಿ ಬೆಳೆಯಬೇಕು. ಈ ಒಂದು ಉದ್ದೇಶದಿಂದ ಈ ಒಂದು ಗುರುಸ್ತೋತ್ರದ ಪಾರಾಯಣದ ಸಂಕಲ್ಪವನ್ನು ಮಾಡಲಾಗ್ತಾ ಇದೆ. ಎಲ್ಲ ಭಗವದ್ಭಕ್ತರು ಶ್ರದ್ಧೆಯಿಂದ ಇದರಲ್ಲಿ ಭಾಗವಹಿಸಿ ವಿಶೇಷವಾಗಿ ಇದರ ಲಾಭವನ್ನು, ಪುಣ್ಯವನ್ನು ಪಡೆಯಬೇಕು. ಕಾರ್ಯಕ್ರಮದ ಒಂದು ವಿಶೇಷವಾದ ಜವಾಬ್ದಾರಿಯನ್ನು ತೆಗೆದುಕೊಂಡು ನಮ್ಮ ಪ್ರಿಯ ಶಿಷ್ಯರಾದ ಪಂಡಿತ ಪುರಂದರಾಚಾರ್ಯ ಹಯಗ್ರೀವ ಹಾಗೂ ಜೀವೇಶಾಚಾರ್ಯ ಇದರ ನಿರ್ವಹಣೆಯನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸಂಪರ್ಕಿಸಿ ಹೆಚ್ಚಿನ ವಿವರಗಳನ್ನು ತಿಳಿಯಬಹುದು. ಎಲ್ಲ ಭಗವದ್ಭಕ್ತರಿಗೂ ಕೂಡ ಗುರುಗಳ ಹಾಗೂ ಮುಖ್ಯಪ್ರಾಣದೇವರ, ಮೂಲರಾಮ ದಿಗ್ವಿಜಯರಾಮ ವೇದವ್ಯಾಸದೇವರ ಅನುಗ್ರಹವಾಗಲಿ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿದೆ.